ಸ್ನೇಹಿತರೆ, ನಾವು ಇವತ್ತು ಶ್ರೀರಾಮನವಮಿಯ ಬಗ್ಗೆ ಕೆಲವಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಯಾರ ನಾಮಸ್ಮರಣೆಯಿಂದ ನಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆಯೋ, ಯಾರ ಚರಿತ್ರೆಯನ್ನ ಕೇಳುವುದರಿಂದ ನಮ್ಮ ಬದುಕೆಲ್ಲ ಪಾವನವಾಗುತ್ತದೆಯೋ, ಆ ದಿವ್ಯ ಚೇತನವೇ ಪ್ರಭು ಶ್ರೀರಾಮ. ಪ್ರಭು ಶ್ರೀರಾಮನು ಕೇವಲ ಧರ್ಮವನ್ನ ಪಾಲಿಸಿಲ್ಲ, ಬದಲಾಗಿ ಶ್ರೀರಾಮನೇ ಧರ್ಮದ ಜೀವಂತ ಸ್ವರೂಪ ಎಂದರ್ಥ. ಪ್ರಭು ಶ್ರೀರಾಮ ದೇವರಾಗಿದ್ದರೂ ಒಬ್ಬ ಸಾಮಾನ್ಯ ಮನುಷ್ಯರಂತೆ ಕಷ್ಟಗಳನ್ನೆಲ್ಲ ಅನುಭವಿಸಿ ಮೌಲ್ಯಗಳನ್ನು ಹೇಗೆ ಪಾಲಿಸಬೇಕು ಎಂದು ಜಗತ್ತಿಗೆ ತೋರಿಸಿಕೊಟ್ಟವರು. ಸೂರ್ಯವಂಶದ ಕುಡಿಯಾಗಿ ಜನಿಸಿ ಅರಮನೆಯ ಸುಖವನ್ನೆಲ್ಲ ತ್ಯಜಿಸಿ ಸಂಕಷ್ಟಗಳನ್ನೆಲ್ಲ ನಗುನಗುತ್ತಾ ಸ್ವೀಕರಿಸಿದಂತಹ ಪ್ರಭು ಶ್ರೀರಾಮನ ಜೀವನ ನಮಗೆ ಕಲಿಸುವುದು ಒಂದೇ: ಸತ್ಯ ಮತ್ತು ಧರ್ಮದ ಹಾದಿ ಎಂದಿಗೂ ಅಜೇಯ ಎಂಬುದು. ಅಧಿಕಾರಕ್ಕಿಂತಲೂ ಕರ್ತವ್ಯ ದೊಡ್ಡದು ಎಂದು ಜಗತ್ತಿಗೆ ಸಾರಿ ತಿಳಿಸಿದ ಮಹಾನ್ ಮಾನವತಾವಾದಿ. ಸಮುದ್ರದಂತಹ ಗಾಂಭೀರ್ಯ, ಹಿಮಾಲಯದಂತಹ ಧೈರ್ಯ ಮತ್ತು ಚಂದಿರನಂತಹ ತಂಪು ವ್ಯಕ್ತಿತ್ವ ಹೊಂದಿದ್ದವನೇ ಪ್ರಭು ಶ್ರೀರಾಮ. ಸತ್ಯ, ಧರ್ಮ ಮತ್ತು ಆದರ್ಶ ಜೀವನದ ಸಂಕೇತವಾದ ಮತ್ತು ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮ ಜನಿಸಿದಂತಹ ದಿನವೇ ಶ್ರೀರಾಮನವಮಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಶ್ರೀರಾಮನವಮಿಯನ್ನ ನಾವು ಆಚರಿಸುತ್ತೇವೆ. ಹಾಗಾದರೆ ಇದರ ಪೌರಾಣಿಕ ಹಿನ್ನೆಲೆ ಏನು ಹಾಗೂ ಈ ಹಬ್ಬವನ್ನು ಹೇಗೆ ಆಚರಿಸಬೇಕು, ಈ ಹಬ್ಬದ ಶುಭ ಫಲಗಳು ಏನು, ಎಲ್ಲವನ್ನೂ ನಾವು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಇದರ ಪೌರಾಣಿಕ ಹಿನ್ನೆಲೆ ಏನಂತ ಕೇಳಿದ್ರೆ, ತ್ರೇತಾಯುಗದಲ್ಲಿ ಲಂಕೆಯ ಅರಸನಾದಂತಹ ರಾವಣ ಬ್ರಹ್ಮದೇವನಿಂದ ಅಮೋಘವಾದ ವರವೊಂದನ್ನ ಪಡೆದಿರುತ್ತಾನೆ. ಆ ವರದ ಪ್ರಕಾರವೇ ಆತನನ್ನ ದೇವತೆಗಳಾಗಲಿ ಅಥವಾ ಗಂಧರ್ವರಾಗಲಿ ಯಕ್ಷರಾಗಲಿ ಯಾರಿಗೂ ಕೊಲ್ಲಲು ಅಸಾಧ್ಯವಾಗಿತ್ತು. ತನಗಿಂತಲೂ ಕೆಳಮಟ್ಟದವರೆಂದು ಭಾವಿಸಿದಂತಹ ಮನುಷ್ಯರಿಂದ ತನಗೆ ಭಯವಿಲ್ಲವೆಂದು ರಾವಣ ಅಹಂಕಾರದಿಂದಲೇ ಮನುಷ್ಯರನ್ನ ತನ್ನ ವರದಲ್ಲಿ ಸೇರಿಸಿರುವುದಿಲ್ಲ. ಈ ರಾವಣನು ತಾನು ಪಡೆದ ವರದ ಮದದಿಂದಲೇ ಸಾಮಾನ್ಯ ಜನರಿಗೆ, ಋಷಿಮುನಿಗಳಿಗೆ ಮತ್ತು ದೇವಾನುದೇವತೆಗಳಿಗೂ ಸಹ ಅತೀವ ಕಿರುಕುಳವನ್ನ ನೀಡಲು ಪ್ರಾರಂಭಿಸುತ್ತಾನೆ. ಆ ಸಮಯದಲ್ಲಿ ರಾವಣನ ಅಟ್ಟಹಾಸವನ್ನ ತಡೆಯಲು ದೇವಾನುದೇವತೆಗಳೆಲ್ಲ ಸೇರಿಕೊಂಡು ಮಹಾವಿಷ್ಣುವಿನ ಮೊರೆಯನ್ನ ಹೋಗ್ತಾರೆ. ರಾವಣನು ಪಡೆದಿದ್ದ ವರದ ಮಿತಿಯನ್ನ ಅರಿತಿದ್ದಂತಹ ಮಹಾವಿಷ್ಣು ಭೂಮಿಯ ಮೇಲೆ ಸಾಮಾನ್ಯ ಮನುಷ್ಯನಂತೆ ಅವತರಿಸಿ ರಾವಣನನ್ನ ಸಂಹರಿಸಲಿಕ್ಕೋಸ್ಕರವಾಗಿ ನಿರ್ಧರಿಸ್ತಾನೆ. ಇತ್ತ ಅಯೋಧ್ಯೆಯ ರಾಜನಾದ ದಶರಥನಿಗೆ 3 ಪತ್ನಿಯರಿದ್ದರೂ ಸಹ ಸಂತಾನ ಭಾಗ್ಯವು ಇರುವುದೇ ಇಲ್ಲ. ತನ್ನ ವಂಶವನ್ನ ಮುಂದುವರಿಸಲು ಆತನು ಋಷ್ಯಶೃಂಗ ಮುನಿಗಳ ನೇತೃತ್ವದಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಾನೆ. ಆ ಯಾಗದಲ್ಲಿ ಯಜ್ಞಕುಂಡದಿಂದ ಪ್ರಕಟವಾದ ಅಗ್ನಿ ದಶರಥ ಮಹಾರಾಜನಿಗೆ ಒಂದು ಪಾತ್ರ ಪಾಯಸವನ್ನ ಕೊಟ್ಟು ಅದನ್ನ ಪತ್ನಿಯರಿಗೆಲ್ಲರಿಗೂ ಹಂಚಲು ತಿಳಿಸುತ್ತಾನೆ. ಆ ಪಾಯಸವನ್ನ ಸೇವಿಸಿದ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನವಾದ ನವಮಿ ಪುನರೋಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ರಾಣಿ ಕೌಸಲ್ಯಾದೇವಿ ಪ್ರಭು ಶ್ರೀರಾಮನಿಗೆ ಜನ್ಮವನ್ನ ನೀಡ್ತಾಳೆ. ನಂತರ ಕ್ರಮವಾಗಿ ಕೈಕೇಯಿಗೆ ಭರತ, ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಎನ್ನುವಂಥವರು ಜನಿಸ್ತಾರೆ. ಪ್ರಭು ಶ್ರೀರಾಮ ಮಧ್ಯಾಹ್ನ 12 ಗಂಟೆಯ ಸಮಯದಲ್ಲಿ ಸೂರ್ಯದೇವನು ಆಕಾಶದ ಮಧ್ಯಭಾಗದಲ್ಲಿರುವಾಗ ಜನಿಸಿದನು ಎಂದು ಹೇಳ್ತಾರೆ. ಸೂರ್ಯವಂಶದ ಕುಡಿಯಾದ ಪ್ರಭು ಶ್ರೀರಾಮ ಜನಿಸಿದ ಆ ಸಮಯವನ್ನ ಇಂದಿಗೂ ಅತ್ಯಂತ ಮಂಗಳಕರ ದಿನವೆಂದು ಭಾವಿಸಿ ಈ ದಿನದಂದು ಮಧ್ಯಾಹ್ನದ ಸಮಯದಲ್ಲಿಯೇ ವಿಶೇಷ ಪೂಜೆ ಮತ್ತು ಭಗವಂತನಿಗೆ ಆರತಿಯನ್ನ ಮಾಡಲಾಗುತ್ತದೆ. ಹೀಗೆ ಲೋಕಕಂಟಕನಾಗಿದ್ದ ರಾವಣನನ್ನ ಸಂಹರಿಸಿ ಅಧರ್ಮವನ್ನ ಅಳಿಸಿ ಧರ್ಮವನ್ನ ಎತ್ತಿ ಹಿಡಿಯಲು ಭಗವಂತನು ಮನುಷ್ಯ ರೂಪದಲ್ಲಿ ಬಂದಂತಹ ದಿನವೇ ಶ್ರೀರಾಮನವಮಿ.
ಈ ವ್ರತವನ್ನ ಹೇಗೆ ಆಚರಣೆ ಮಾಡಬೇಕು ಮತ್ತು ಯಾವ ರೀತಿಯಾದಂತಹ ಫಲಗಳು ಲಭ್ಯ ಆಗ್ತವೆ ಎಲ್ಲವುದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವೇನಾದ್ರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.